ಒತ್ತಾತು ಎದ್ದ ಉಣ್ಣೋಗೋ. ನಾಳೆ ಉಂಡೆ ಕಣಜ್ಜ, ಸುಮ್ಮನೆ ನಾಳೆನಿ ಉಂಡು ಕೂಕಂಡೈನಿ. ಆಗ್ಲೆಲ್ಲ ಹೇಳ್ಬೇಡ ಉಣ್ಣೋಗ ಅಂತ ಹೇಳಿ ಯೋಸ್ಪಟ್ಟು ಬಾನ ಸುಮ್ಮ ಕುಕ್ಕ. ತಲೆ ನನ್ನ ಕರ್ಕೊಂಬತ್ತಿಲ್ಲಿದೆ ಬಾ ತಲೆ ಬಾಸ್ಕೆ ಬಾ. ಒಯ್ದ ಒಂದೆರಡು ಹೂವು ಮುಡ್ಕೊಂಬಂತಿ. ಎಣ್ಣೆ ಹಚ್ಕೊಂಡು ಕಟ್ಟ ತಲೆ ಬಾಸ್ಕೆ ಹೋಗಮ್ಮ. ಸುಮ್ಮನಿರಜ್ಜ, ನಾನೆಲ್ಲ ಬಾಸ್ಕೆಂಬ್ತೀನಿ. ಈಗಿನ ಮುಂಡೈನಿ ಒಂದು ಸಣ ಕುಕ್ಕಂಬ್ತೀನಿ. ಸುಮ್ಮ ಕುಕ್ಕ ಒಂದು ಸಣನ. ಏನಂಗೆ ಯಾವಾಗಲೂ ಬಡ್ಕೊಂಬ್ತಿರ್ತೀಯ. ಈಗಿನ ನಾ ಉಂಡೈದ್ನಿ ಕುಕ್ಕ ಸುಮ್ಮ ಒಂದು ಸಣ ನೀನು. ಅಲ್ಲ ಒಂದಿಟ್ಟು ಕ್ಯಾಕ್ಕೊಂಡಿದ್ರೆ ತಾಲಿ ಚೆನ್ನಾಗಿ ಕಾಣೋದು ಅಂತ. ಓಟುನು ಬೋಲೋ ಆಳ್ದಂಗೈತೆ ತಾಲಿ. ಯಾಕಂದ್ರೆ ಒಂದಿಟ್ಟು ಎಣ್ಣೆ ಹಚ್ಕೆ, ಒಂದಿಟ್ಟು ಎಣ್ಣೆ ಬೆವ್ರು ಮಾಡ್ಕೆ ತಿಮ್ಮಕ್ಕೆ, ಒಂದಿಟ್ಟು ಹಳ್ಳಿ ಎಣ್ಣೆ ತಿಕ್ಕಮಕ್ಕಿಲ್ವಿ. ಸುಮ್ಮನಿರಜ್ಜ, ತಲೆ ಬಾಸ್ಕೆ ಮಧ್ಯಾಹ್ನ ಏನು ಹೇಳ್ತೀಯ? ನೀರನ್ನ ಒಯ್ಕೆಮಕ್ಕಿಲ್ವಿ. ತಾಜಿದ್ವೇನ ಎಡ್ಲೆಗಿ ಸುಡ್ಸಡ ಒಂದಿಸ್ ಬಗ್ಗಿಸ್ಕೆಮಕ್ಕಿಲ್ವಿ. ಅಜ್ಜ ಆಳೆ ಎಣ್ಣೆ ದಿನ ಒಯ್ತಾಣ ನೀರು ಸುಮ್ಮ ಕುಕ್ಕ. ನೀರು ಒಯ್ಕೆ ಮಾಡಲ್ಲ ನನ್ನ ಜೋಡ್ಕೆಲ್ಲ ಅಜ್ಜ ನೀನು ಸುಮ್ಮ ಕುಕ್ಕ. ಅಲ್ಲ ಗಾಳಿ ಬೀಸುತ್ತೆ. ಹೋಗಿ ಕೋಳಿನ ಕಟ್ ಮಾಡಿಸ್ಕೊಂಬೋರಾನಿ. ಕೋಳಿ ಸಾರು ಮಾಡ್ತೀಯೇ? ನಾವ್ ಯಾತೂ ಮಾಡಂಗಿಲ್ಲ, ಸುಮ್ಮ ಕುಕ್ಕಳ ಮಾರಯ್ಯ. ನಿನ್ನ ತಿಂದಿಲ್ವಿ ಅಲ್ಲೇ ಕೋಳಿ ಸಾರ? ಅಲ್ಲ ಏನ್ 3 ದಿನಕ್ಕೊಂದು ಪಟ್ಟು ಅದನ್ನೇ ಒಗತ್ನ ಮಾಡ್ಕೊಂಡು ಏನ್ ಕೋಳಿ ಸಾರು ಹಂಗೇನಿ. ಆಗ್ಲ ಒಂದ್ ಗಂಡ ಎಣ್ಣೆ ಅಡಿಕೆಮ್ಮ ಕೋಳಿ ಸಾರು ಬಗಸ್ತೀಯ ಪಂಗೆ ನೀನಂತ ಹೇಳತ್ತ. ಬೋಳಿದ್ರಂತ ಅನ್ಕಣಜ್ಜ ನೀನು. ಸೊಳಿ ಗಾಳಿ ಬೀಸುತ್ತೆ ಹಂಗೇನಿ, ಗಾಳಿ ಬೋಲ್ ಗಾಳಿ. ಅದಕ್ಕೇನಿ ಒಂದು ಕೋಳಿನ ಕಟ್ ಮಾಡಿಸ್ಕೊಂಬೋರಣ ಅಂತ ಇದ್ನಿ. ಒಂದ ತೊತ್ತೀನಿ ಸಾರು ಮಾಡೊಂದಿಟ್ಟು ಖಾರ ಅರ್ಕ ಒಂದೆರಡು ನೀರುಳ್ಳಿ ಬೆಳ್ಳುಳ್ಳಿ ಹಂಗೆ ಸುಲ್ಕೊಂಡು ಖಾರ ಅರ್ಕ ಹೋಗಿ ಕಟ್ ಮಾಡಿಸ್ಕೊಂಬತ್ತೀನಿ. ಮುಂಬಾನ 2-3 ಹೊಟ್ಟೇನೆ. ಇನ್ನೊಂದು ಹನ್ನೊಂದು ಆವತ್ನ ಮಾಡ್ಕೊಂಡ್ ಹೇಳು ಕೋಳಿ ಸಾರು ಅಂತ. ಏನು ಹಂಗೇನಿ ಬರೇ ಮಾಂಸ ಸಾರು ಆಗ್ಬೇಕಂದ್ರೆ ದಿನಾನ ಹೇಳತ್ತ ನೀನು. ಮಣ್ಣಿನ ಹೇಳಜ್ಜ ಇನ್ನು 2 ದಿನ ಆಗಿಲ್ಲ, ನಾನು ಮೀನು ಸಾರು ಉಂಡಿದ್ದೆ. ಗನ್ಮಗೆ ಮೀನು ತಗೊಂಡಿದ್ದೆ. ಅಲ್ಲ ಮೇಲೆ ಉಂಡ್ರೆ ಒಟ್ಟನು ಹೊಟ್ಟಿಸ್ಕೊತ್ ಸುಂಕಿರು. ಬೇಡ ಉಣ್ಬೇಡ, ಮೇಲೆ ಉಂಬೋದು ಒಳ್ಳೇದಲ್ಲ. ಯೋಟಾನ ಕೋಳಿ ಸಾರ ಸುಂಕಿರು, ಏನು ಬೇಡ. ಮುಂಬಂಗಾಗೈತೆ. ಸಂಬಳ ದುಡ್ಡು ಬೇರೆ ಬಂದೈತೆ. ಅದಕ್ಕೇನಿ ಒಂದೇ ಒಂದು ಕಟ್ ಮಾಡಿಸ್ಕೊಬತ್ತೀನಿ. 1.5 kg 1/4 kg ಅಂತ ನಾಟು ಬರುತ್ತಲ್ಲ ಅಂಥದ್ದು ಕಟ್ ಮಾಡಿಸ್ಕೊಂಬತ್ತೀನಿ. ಬಡ್ಕಳ್ಕೊಳ್ಳಿ ಅಂತದ ಸಾಕು. ಇಬ್ಬರಳು ಉಂಬಾನ ಒಂದಿಟ್ಟು ಉಪ್ಪು ಖಾರ ಮುಂದೆ ಮಾಡಿರಿ ಚೆನ್ನಾಗಿರುತ್ತಿ. ಅಜ್ಜ ಬೇಡ ಸುಂಕಿರ ಕೋಳಿ ಸಾರಂತಿ ಆಗ್ಲಲ್ಲ. ಸುಮ್ಮನೆ ಏನು ಬೇಡ ಅಂತ ಹೇಳಿಲ್ವಿ. ಅಲ್ಲ ಹೇಳೋದು ಅರ್ಥವಾಗಲ್ಲ ಅಜ್ಜ ನಿಂಗೆ. ಹಾಕಲಲ್ಲ ಕೋಳಿ ಕಟ್ ಮಾಡಿಸ್ಕೊಬತ್ತೀನಿ ಅಂತೀಯ ಹೇಳತ್ತ. ಏನು ಹಂಗೆ ನೀನಂತೂ ಬೋಲು ಒಳ್ಳೆನಲ್ಲಪ್ಪ ಸ್ವಾಮಿ. ನನಗಂತ ಸಾಕಾಗುತ್ತೆ ನಿಂತ ಬಡ್ಕಂಡು ಹಂಗೇನಿ. ಅಲ್ಲ ಮಣ್ಣಿನ ಕೋಳಿ ಸಾರು ತಿಂದಿದ್ದೀಯ, ಆಗಲೆಲ್ಲ ಕೋಳಿ ಕಟ್ ನಾನು ಮಾಡಿ ಸಾಕಾಗೈತತ್ತ ಹಂಗೆ. ಒಂದ್ಸಲ ನಿಮ್ದೆ ಕುಕ್ಕಮ್ಮನ ಅಂದ್ರೂ ಏನಾನ ಒಂದು ಹೇಳ್ತಿರ್ತೀಯ ಬೋದ್ಕ. ಮುಂಬಂಗಾಗೈತೆ. ಗಾಳಿ ನೋಡು ಎಂತ ಗಾಳಿ ಬೀಸುತ್ತಿ. ಆಷಾಢದ ಗಾಳಿ ಹಂಗೇನಿ ಯಾತ ತಿಮ್ಮಂಗಾಗುತ್ತಿ. ಬಾ ಯಾತ ರುಚಿ ಕೇಳುತ್ತಿ. ಯಾತಾನ ಬಾ ಯಾಡನ ಮಂಗಾಗುತ್ತಿ. ಗಾಳಿ ನೋಡಲ್ಲ ಹಂಗೆ ಗಾಳಿ ಬರೋ ಅಂತೈತೆ ಹಂಗೇನಿ. ಹತ್ತು ಕಾರ್ದಾನ ಕೋಳಿ ಸಾರ ಮಂಗಾಗುತ್ತಿ ಗಾಳಿ ಬೀಸತ್ತಿ. ಓ ಏನು ಹತ್ತಕ್ನು ಮಾಮ ಏನೋ ಮಾತಾಡ್ತಾ ಕುಕ್ಕೊಂಡಿದ್ದೀರ ಇಬ್ರಾಳೂನು. ನೋಡಿ ಹಂಗೇನು ಹುಡುಗಜ್ಜ ನೀವು ಅಜ್ಜ. ನೋಡಿ ರಸ್ಮಕ್ಕ ಆಷಾಢದ ಗಾಳಿ ಬೀಸುತ್ತಂತಿ ಯಾತೆ ತಿಮ್ಮಂಗಾಗುತ್ತಂತೆ ಯಾತೆ ತುಂಬಂಗಾಗುತ್ತಂತೆ. ಅಲ್ಲ ನೋಡಿ ಇವ ಅಜ್ಜನ ಆಟನ. ಅಲ್ಲ ಗಾಳಿ ಬೀಸುತ್ತಲ್ಲ ತಿಮ್ಮಂಗಾಗುತ್ತಿ. ಗಾಳಿ ಬತ್ಕು ಹೊಟ್ಟೆ ಸಿಟೈತಿ. ತಿನ್ನಮ್ಮವ ಯಾತನ ಬುರ್ಗಾ ಪಕಡನ ಯಾತನ ಅಲ್ಲಿ ಹೋಟ್ಲು ತಕ್ಕೋಗಿ 1-2 ಪಕಡ ತಾನು ತಿನ್ನಾಗ ಹೋಗಲ್. ಪಕಡ ಮಾಡಿರ್ತಾರೆ. 1 ಲೀಟ್ರ್ ಬುರ್ಗು 20 ರೂಪಾಯಿನ ಪಕಡ ತಿಂದಿರು ಹೊಟ್ಟೆ ತುಂಬುತ್ತಮ್ಮ. ಅಯ್ಯೋ ಅವೆಲ್ಲ ಇಳಿಯಲ್ಲ ಲಸ್ಮಕ್ಕ. ಕೋಳಿ ಕೊಕ್ಕರೆ ಸಾರು ಬೇಕು. ಮಾಂಸ ಸಾರು ಬೇಕು ಅಜ್ಜಗೆ. ಅಜ್ಜ ಮಾಂಸ ಸಾರು ಬೇಕೇನು? ನಮ್ಮ ಅಮ್ಮಂತೂ ಯಾವಾಗ್ಲೂ ಇರ್ಬೇಕಮ್ಮ ಕೋಳಿ ಸಾರು. ಕಟ್ ಮಾಡಿಸ್ಕೊ ಬರೋ ಬಂದ ಇವಳು ಅಜ್ಜಗೆ ಸರಿಯಾದಾಳೆ ಹೇಳತ್ತ. ಅಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಒಟ್ಟು ಯಾವಳು ಹೋಗಜ್ಜ ಮಾಡೋಕ್ಕಾಗಲ್ಲ. ಮಣ್ಣಿನ ಮೀನು ಸಾರು ಮಾಡಿಕ್ಕೇನಿ ಕಾಣಿಲ್ಲ ಸ್ಮಕ್ಕ. ಆಗ್ಲೆಲ್ಲ ಯಾವಳು ಮಾಡ್ತಾಳೆ ಏನತ್ತ ಅದೇ ಒಂದು ಆವತ್ನ ಮಾಡ್ಕೊಂಡು ಏನು ಮಾಡಿರಾತಮ್ಮ. ಮಾಮಗೆ ಮಾಂಸ ಸಾರು ಅಂದರೆ ಬೋಲಿ ಇಷ್ಟ. ಮಾಡಿರಾ ತುಂಬು ತೊಂದಿಟ. ಲಸ್ಮಕ್ಕ ಮಾಡೋದೇನೋ ಮಾಡ್ಬೋದು. ಖಾರ ಸಾಂಬಾರ ಒಂದು ಸಾಕಾಗಲ್ಲ ಅದಕ್ಕೆ. ಸಾಂಬಾರ ಮಣ್ಣಿನ 3 kg ಅಷ್ಟೇ ಹಾಗೆ ಮುಗಿದೈತಿ. ಇನ್ನೊಂದು ಏಟೈತಿ ಸಾಂಬಾರು ಒಂದು ಸಾಕಾಗಲ್ಲ. ಅವಜ್ಜನ ಹೊತ್ಕೊಬತ್ತಾನ ಆಗ್ಲೆಲ್ಲ ನಾವು ಯಾರು ಮಾಡ್ತಾರೆ ಹೋಗಿ ನಿನ್ನ. ಸಾಕಾಗುತ್ತೆ ಹಂಗೇನಿ. ಯಾವಳತ್ತ ಯಾವಾಗಲೂ ಕೋಳಿ ಸಾರು ನಮ್ಗೆ ಹಂಗೇನಿ. ಆಸಡದ ಗಾಳಿ ಬೀಸುತ್ತಂತೆ ಎಪ್ಪು ಕೋಳಿ ಸಾರು ಉಮ್ಮಂಗಾಗೈತಂತ ನೋಡಮ್ಮ. ಆಗ್ಲೇ ಈಗಲೇ ಒಂದು ಎಣ್ಣ ಗಂಡ ಅಡಿತಾನಮ್ಮಂಗೆ ಭವಿಷ್ಯಂತಾನ ವಜ್ಜ ಹಂಗೇನಿ. ಯಾವಳು ಮಾಡ್ತಾಳೆ ಹೋಗಿ. ಅಯ್ಯೋ ಈ ವಜ್ಜನ್ ಬೋಲ ಏನು ಸೇಣಿ ಏನು ಬೇಡ ನನ್ನಂತೂ. ನನ್ನ ಜೀವನ ಪೂರ್ತಿ ಬರೀ ಕೋಳಿ ಸಾರು ಮಾಡಿ ಕದಿ ಆಗೈತಿ ವಜ್ಜಗಿ ಈಗ ಬಸ್ಲಗಿ.
ನೋಡಮ್ಲಸ್ ಮಕ್ಕ ಆಚೆ ಆಡೋದು ಗಾಳಿ ತೀಡುತ್ತೆ ಹಂಗೇನಿ ಅಕ್ಕೇನಿ ಒಂದು ಸ್ವಲ್ಪ ಉಮ್ಮಂಗಾಗೈತಮ್ಮ ಕೋಳಿ ಸಾರ ಮಾಡಿ ತೊತ್ನಿ ಮಾಡಿಕಕ್ಕೆ ನಮ್ಮ ಅಜ್ಜಿ ಬೈತಾಳಲ್ಲಮ್ಮ ಹಾಂ ತೊತ್ತಿನ ಕಣಜ್ಜೆ ಮಾಡು ಅಂದ್ರೆ ಹೆಂಗೆ ಒಟ್ಟು ಕೊಡ್ತಾಳೆ ಅಲ್ಲ ನೋಡಮ್ಮ ಈ ಅಜ್ಜಿನ ನಮ್ಗೆ ಆಸಾಡೋದು ಗಾಳಿ ಬಿಸತ್ಕಿ ಯಾತನ ತಿಂದೆವು ಉಂಡೇನೋ ಅಮ್ಮಂಗಾಗುತ್ತೆ ನನಗೆ ಕೋಳಿ ಸಾರು ಇರ್ಬೇಕು ಕಣಮ್ಲಸ್ ಮಕ್ಕ ಕೋಳಿ ಸಾರನ್ನ ಉಂಡ್ರೆ ನನಗೆ ನಿಧಾನ ಆಗದವು ಬೇರೆ ಸಾರು ಉಂಡ್ರಿ ನಿಧಾನನೇ ಆಗಲ್ಲ ಕಣಮ್ಲಸ್ ಮಕ್ಕ ನನಗೆ ಕೋಳಿ ಸಾರು ಇರಬೇಕು. ನಾನು ಮದುವೆ ಆದಾಗಿಂದ ಕೋಳಿ ಸಾರು ಮಾಡಿ 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 ಅರ್ಧ ಮೆತ್ಕಾಗೇನು ಕಾಣಿಲ್ಲ ಸ್ಮಕ್ಕ ಅರ್ಧ ನಾನು ಅದ್ರಾಗೆ ಮೆತ್ಕಾಗಿ ಹೋಗಿರೋದು ಹೇಳತ್ತ ಏನತ್ತ ಯಾವಾಗ್ಲೂ ಬೋರಿ ವಾರಕ್ಕೊಂದು ಪಟ್ಟು 2 ಪಟ್ಟು ಯಾರಂತ ತಿಂತಾರೆ ಹೇಳಿಲ್ಲ ಸ್ಮಕ್ಕ ಇವಾಗ ಹಂಗೆ ಒಬ್ಬೊಬ್ರು ಬೋರ್ ಇಷ್ಟಪಡ್ತಾರೆ ಒಬ್ಬೊಬ್ರು ತಿಂದಿಲ್ದಾರು ಅದ್ರ ರುಚಿ ಗೊತ್ತಿಲ್ದಾರ ಸುಮ್ಮನೆ ಆಗ್ತಾರೆ ಬರು ಉಂತಾರೆ ಮಾಡಿಕ್ಕಿರ ತಮ್ಮ ನೀನೇನಂಗೆ ನಮಗೆ ಕೋಳಿ ಸಾರು ಅಂದರೆ ಬೋಲ್ ಇಷ್ಟ ಮಾಡು ಆಸೆಡದ ಗಾಳಿ ಬದ್ಕೊಂಡು ಕೋಳಿ ಸಾರು ಉಮ್ಮಂಗಾಗುತ್ತೆ ಬಿಸಿಲು ಕಾಲದಾಗಿದ್ರೆ ಮಣ್ಣು ಬೇಸಿಗೆ ಉರಿಬೇಕಾರೆ ಉಂಬಕ್ಕಾಗ್ತಿರ್ಲಿಲ್ಲ ಕೋಳಿ ಸಾರು ಈ ತತ್ನ ಇವಾಗ ನೋಡು ಇಂಥ ಗಾಳಿ ಕಾಲದಾಗೆ ಮೊಸರು ಕೋಳಿ ಸಾರು ಉಂಬಕ್ಕೆ ಕೋಳಿ ಸಾರು ಮುದ್ದೆ ಉಂತಿದ್ರಿ ಹಂಗೆ ಇನ್ನೊಂದು ಸ್ವಲ್ಪ ಉಮ್ಮನಮ್ಮಂಗಾಗುತ್ತೆ. ನಾನು ಕೊತ್ತಂಬರಿ ಕಾಳನ್ನು ತಂದು ಕೊಟ್ಟನು ಕಣಂಗ್ಲಸ್ ಮಕ್ಕ ಅವನು ಆಶಂಡಿ ಕೇಳಜ್ಜ ಅಂತ ಹೇಳಿ ಈ ವಜ್ಜಿ ಯಾಕೆ ಮೈಟ್ ಮಾಡಲ್ವಲ್ಲ ಈ ವಜ್ಜಿ ಬೋಲ್ ಒಳ್ಳೆಯಲ್ಲ ಕಣಮ್ಮ ಯಾವ ಥರ ತೊತ್ತಿ ಮಾಡು ಅಂದ್ರೆ ಮಾಡಲ್ಲ ಹೋಗು ಹೋಗು ಹಂಗೆ ತಲೆ ಹೋಗು ತಲೆ ಕೆರ್ಕೊಂಡು ಹಂಗೆಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಸೋಲ್ಕ ಹೋಗಿ ಒಂದು ಕಟ್ ಮಾಡಿಸ್ಕೊಬೋತೀನಿ ರಪ್ನ ಹೋಗಿ ಇಲ್ಲೇ ಇರ್ತಾವೆ ಅವ್ರ ಅಂಗಡಿ ತಕ್ಕ ಹೋಗಿ ಕರೀಮ್ ಸಾಬ್ರ ಅಂಗಡಿ ತಕ್ಕ ಹೋಗಿ ಕಟ್ ಮಾಡ್ಕೊಳ್ರಿ ಅಂದ್ರೆ ಕಟ್ ಮಾಡ್ಕೊಡ್ತಾರೆ ಅವ್ರು ನನಗೆ 10 ರೂಪಾಯಿ ಕಮ್ಮಿ ಮಾಡ್ಕೊಡ್ತಾರೆ ಕಣಮ್ಲಸ್ ಮಕ್ಕ ಯಾಕಂದ್ರೆ ನಾನು ಯಾವಾಗಲೂ ಅವ್ರ ತಕ್ಕೆ ಅಲ್ಲ ಯಾವಾಗಲೂ 3 ದಿನಕ್ಕೊಂದು ಪಟ್ಟಿ ಕೋಳಿ ಕಟ್ ಮಾಡಿಸ್ನಲ್ಲ 10 ರೂಪಾಯಿ ಕಮ್ಮಿ ತಾಂಬ್ತಾರೆ ಇನ್ನು ಹೋಗ್ತಿದಂಗೆ ಬರಜ ರಂಗಜ ಅಂತಾರೆ. ಯಾತ್ಲಸ್ ಮಕ್ಕ ಹಿಂಗೆ ಮಾತಾಡ್ತೀರಾ ನಮ್ಮ ಅಜ್ಜಿ ಆಲೇನಿ ಮಂಜಕ್ಕ ಕೋಳಿ ಸಾರು ಉಮ್ಮಂಗಾಗೈತಂತ ಅಕ್ಕೆ ಕೋಳಿ ಕಟ್ ಮಾಡಿಸ್ಕೊಬತ್ತೀನಿ ಕೋಳಿ ಸಾರು ಮಾಡುವಂತ ಕುಕ್ಕಾಣ ನಮ್ಮ ಅಜ್ಜಿ ಹೋಗು ಮಾಡುವಂತಿ ಅಲ್ಲೊಂದು 2 ಹೂವು ಇದ್ದಾವೆ ಅಲ್ಲಿ ಟಿಫಿನ್ ಕೆರೆಗೆ ಹಾಕಿ ಇಕ್ಕೇನಿ ಅವನ್ನ ಹಂಗೆ ಒಂದಿಷ್ಟು ನೀರು ಸಿಕ್ಕೇನಿ ಹೋಗಿ ತಾಲಿ ಕೆರ್ಕೊಂಡು ಒಂದು 2 ಹೂವು ಮುಡ್ಕ ಹೂವು ಮುಡ್ಕ ನಿನ್ನ ತಾಲಿ ಬಸ್ಕೊಂಡ್ರೆ ಕಣಮ್ ಸೆನಕ್ಕೆ ಕಾಣೋದು ಹೋಗು ನೋಡಿ ನಿಂಗತ್ತೆ ನಿನ್ನ ಮ್ಯಾಲೆ ಯೋಟ್ ಪ್ರೀತಿ ತಲೆ ಬಾಯಿಸ್ಕೆ ಹೂ ಮುಡ್ಕ ಅಂತ ಹೇಳುತ್ತೆ ಹೂ ಮುಡ್ಕೊಂಡು ಎಲ್ಲ ಖಾರ ಸಾಂಬಾರು ಹರಿದು ಕೋಳಿ ಸಾರು ಮಾಡು ಅಮ್ಮ ಎಂತ ಚೆನ್ನಾಗಿ ಕೇಳುತ್ತೆ ನೀನು ಕೋಳಿ ಸಾರು ಮಾಡೋಕಂಗೆ ನಿಗ್ರುತ್ತೀಯ ಆಹಾ ಗಾಳಿ ಏನು ಬೇಡ ಸೊಳಿಯೇ ಗಾಳಿ ಬೀಸೋದು ಕಣಮ್ಮ ಹಂಗೇನಿ ಏನು ಗಾಳಿ ಆಸೆ ಆಡೋದು ಗಾಳಿ ಮೊನ್ನೆ ಹಂಗೆ ನೀವು ಹುಬ್ಗರ್ದು ಹೋತು ಏನು ಬಿಸಿಲು ತಂಗೇನಿ ಹಂಗೆ ಇವಾಗ ಗಾಳಿ ಇದ್ದೈತಿ ಗಾಳಿ ಇಲ್ದಾಗ ಅವಾಗ ಬೇಸಿಗೆಗೆ ಒಂದು ಸೂಸ ಗಾಳಿ ಬೀಸಲ್ಲ ಒಂದು ಎಲೆ ಗಾಳಿ ಬೀಸ್ಕೊಡಲ್ಲ ಅಂತಿದ್ವಿ ಇವಾಗ ಹಂಗೆ ಗಾಳಿ ತೀಳುತ್ತೆ ಅಮ್ಮಂಗಾಗುತ್ತೆ ಹೋಗಿ ಮನ್ಸನ್ ಜನ್ಮಕ್ಕೆ ಹಂಗಿದ್ರೆ ಕಷ್ಟ ಕಡಮ್ಲಸ್ ಮಕ್ಕ ಹೋಗಪ್ಪ ಮೀರಪ್ಪಂತವ್ರಾಗ ಹೋಗು ಇನ್ನೇನು ಮಾಡಿಕ್ತೀನತ್ತ ನಿನ್ನ ಕಾಲ್ದಾಗ ಅರ್ಧ ಮೆತ್ಕಾಗೈತಿ ನಾನು ಕೋಳಿ ಸಾರು ಮಾಡಿ ಅರ್ಧ ನನ್ನ ಮೆತ್ಕಾಗೈತಿ ನನ್ನ ಜೀವನ ಬೀಡತ್ತ ನೀನು ಅದು ಯಾಕಂಗೆ ಬೈತೀಯ ನೀನು ಹಂಗೆ ಮಾಮನ್ನಂತ ಯಾವಾಗಲೂ ಬೈದು ಇಕ್ತೀಯ ಮಾಮಿ ಎಷ್ಟು ಹಂಗೆ ನಿನ್ನ ಎಷ್ಟು ಇದು ಮಾಡುತ್ತಿ ಎಂತ ಚೆನ್ನಾಗಿ ಕೇಳುತ್ತೆ ಹಂಗೆ ಯಾವಾಗ್ಲೂ ಎಂತ ಚೆನ್ನಾಗಿ ಮಾತಾಡ್ಸುತ್ತೆ ಹಂಗೆ ತಲೆ ಬಸ್ಕೆ ಅವು ಮುಡ್ಕಂತ ಹೇಳುತ್ತೆ ಮಕ ತೊಳ್ಕಂತ ಹೇಳುತ್ತೆ ಹೆಂಗೆ ಹೇಳುತ್ತೆ ಹಂಗೆ ನಿಮ್ಮ ಮಾಮ ಉಣ್ಣೋಗು ಅಂತ ಹೇಳುತ್ತೆ ಅಂತ ಮಾಮನ ಮೇಲೆ ನೀನು ಸಿಟ್ಟಾಕಿ ಅಮ್ಮ ಹೇಳು ನೀನೇ ಒಳ್ಳೆಯಳಲ್ಲ ಅತ್ತಮ್ಮ ಮಾಮ ಒಳ್ಳೇದು ಅತ್ತೆಕ್ಕನೇ ಒಳ್ಳೆಯಳಲ್ಲ ಹೇಳತ್ತ ಸೀಮೆ ಕಿಲೋ ದಿವಜ್ಜ ನಂಗೆ ಈಗಿನ ಉಂಡಿಲ್ಲಡೆ ಕಸ ಮುಸ್ರೆ ಮಾಡಿ ಇವಾಗಿನ ಕುಕ್ಕರ್ಣಿ ನೀ ಕೋಳಿ ಕಟ್ ಮಾಡಿಸ್ಕೊಬತ್ತೀನಿ ಅಂದ್ರೆ ತಿಕ್ಕೊಂಬರಿ ಅದನ್ನ ಮಾಡು ಅಂತ ಕೂತಾಳಿ ನಮ್ಗೇನು ಬಿಡುವೇ ಇಲ್ವಿ ಮಾಡತ್ತ ಉಳ್ಳಾನ ನಮ್ಗೆ ಉಮ್ಮಂಗಾಗುತ್ತಮ್ಮ ಸೋಳಿಗೆ ಆಸೆಡದ ಗಾಳಿಗೆ ಆತೈತೋ ತಿಮ್ಮಂಗಾಗುತ್ತೆ ಮಾಡಿರಾತಮ್ಮ ಮಾಡ್ಬೇಕಮ್ಮ ಇನ್ನೇನು ಮಾಡೋಣ ಈಗ ಯಾರ್ಗಾನ ಹೇಳ್ಬೇಕು ಕೋಳಿ ಪಕ್ಕರೆ ಸಾರನ್ನು ತಿಂಬಾರ ಮದುವೆ ಆಗಿಬೇಡ್ರಿ ಅಂತ ಏನು ಯಾವಾಗಲೂ ಮಾಡ್ಬೇಕಂದ್ರೆ ಹಂಗೆ ಮಾಡ್ತಾರೆ ಸುಮ್ಮನತ್ತ ಅಥವಾ ಉಂದಾರ ಆಗ್ಬೇಕು ಸುಮ್ಮನತ್ತ ಮುದ್ದೆ ಅನ್ನ ಸಾರು ಬೇಸಿಗೆ ಸುಮ್ಮನೆ ಆಗ್ಬೋದು ಯಾವಾಗಲೂ ಕೋಳಿ ಸಾರು ಪಕ್ಕರೆ ಸಾರು ಮೀನು ಸಾರು ಯಾರು ಮಾಡ್ತಾರತ್ತ ಹಂಗೇನು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಮಗೆ ಕೋಳಿ ಸಾರು ಇರ್ಬೇಕು ಯಾವಾಗಲೂ ಕೋಳಿ ಸಾರು ಇಷ್ಟ ಅಚ್ಚೇನಿ ಕೋಳಿ ತತ್ನಿ ಎಂಬುತ್ತಿ ಒಬ್ಬೊಬ್ರಿಗೆ ಹಂಗೆ ಬೋಲಿ ಇಷ್ಟ ಕೋಳಿ ಸಾರು ಮಾರಿ ಉಮ್ಮಂಗಾಗೈತಂತೆ ಆ ಸೈಡದ ಗಾಳಿ ಬೀಸತ್ಕೊ ಹತ್ಕೊನು ಉಮ್ಮಂಗಾಗೈತಿ ಅಂತ ನಮ್ದು ಹಿಂಗೈತಿ ಸಿಟ್ಟಾಗುತ್ತೆ ನೀವಾಗುತ್ತೆ ನಿಲ್ದಾನು ಕೋಳಿ ಸಾರು ಮಾಡಿ ಅರ್ಧ ಮೆತ್ಕಾಗಿ ಅಂತ ಸಿಟ್ಟಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವ ಎಸೋದ್ಮೇಲೆ ಅಲ್ಲಿ ಉಂಡಿದ್ದಾರು ಅವ್ರಿಗೆ ಅಲ್ಲಿ ಬಾಯಿ ರುಚಿ ಕೇಳುತ್ತೆ ನಿಮಗೂ ಕೋಳಿ ಸಾರು ಇಷ್ಟನೇ ನನಗೂ ತುಂಬ ಇಷ್ಟ ನಮ್ಮ ಅಮ್ಮಗೂ ಇಷ್ಟ ನನಗೂ ಇಷ್ಟ ನಿಮಗೂ ಏನೇನು ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು.